ಹಾಯ್ ಸ್ಟೂಡೆಂಟ್ಸ್, ನಾನು ಈ ದಿನ ನಿಮಗೆ 10ನೇ ತರಗತಿಯ 5ನೇ ಪಾಠ ಮೇರಾ ಬಚ್ಪನ್ ಈ ಪಾಠದ ಸಾರಾಂಶವನ್ನು ನಿಮಗೆ ಓದಿಸ್ತಾ ಇದ್ದೀನಿ. ಮೊದಲು ನೋಡೋಣ ಲೇಖಕರ ಪರಿಚಯ. ಈ ಪಾಠದ ಲೇಖಕರು ಡಾಕ್ಟರ್ APJ ಅಬ್ದುಲ್ ಕಲಾಂ. ಅವರ ಬಗ್ಗೆ ಫಸ್ಟು ತಿಳ್ಕೊಳ್ಳೋಣ. अवुल फ़कीर जैनुलाब्दीन अब्दुल कलाम जी का जन्म 15/10/1931 को हुआ. बड़े वैज्ञानिक डॉक्टर APJ अब्दुल कलाम जी 25/7/2002 से 24/7/2007 तक हमारे देश का राष्ट्रपति थे. ಇವರು 1931ರಲ್ಲಿ ಜನಿಸ್ತಾರೆ. ಇವರು ನಮ್ಮ ದೇಶಕ್ಕೆ ರಾಷ್ಟ್ರಪತಿಗಳಾದಂಥವರು ಯಾವಾಗ 25/7/2002ರಿಂದ 24/7/2007ರವರೆಗೂ ನಮ್ಮ ದೇಶದಲ್ಲಿ ರಾಷ್ಟ್ರಪತಿಯಾಗಿ ಆಳ್ವಿಕೆಯನ್ನು ನಡೆಸಿರ್ತಾರೆ. देश के आदर्श तथा जनवादी राष्ट्रपति के नाम से भारत के करोड़ करोड़ हृदयों में प्रतिष्ठित कलाम जी अपनी 82 वर्षों की उम्र में भी अनेक सामाजिक प्रगतिशील आंदोलनों में अत्यंत सक्रिय रहे. बच्चों तथा युवकों के चैतन्यशील एवं बहुमुखी व्यक्तित्व के निर्माणार्थ आपके नए अभियान का मंत्र था, मैं क्या दूं. स्वपरिवर्तन की और उन्मुख इस अभियान का उद्घोष था. ईमानदार कार्य एवं ईमानदार का नाम. होमपाल अभियान द्वारा आप बचपन में ही इन सवालों को बोना चाहते थे कि मैं देश के लिए क्या दे सकता हूँ, समाज एवं परिवार के लिए क्या कर सकता हूँ. ಈಗ ನೋಡೋಣ ಶಬ್ದಾರ್ಥ. ಕಸ್ಬಾ ಛೋಟಾ ಶಹರ್ ಅಂದರೆ ಚಿಕ್ಕದಾದ ಒಂದು ನಗರ ಅಥವಾ ಊರು. ಜೀವನ್ ಸಂಗಿನಿ ಪತ್ನಿ. रोज़ाना नृत्य कदकाठी देह का गठन. समुचित योग्य पुश्तैनी पैतृक ಅಂದರೆ जो पीढ़ियों से चला आता हो या जो कई पीढ़ियों तक चला जाया ಅಂದರೆ ತಲೆಮಾರುಗಳಿಂದ ಬದುಕಿ ಬಾಳಿರುವಂತಹ ಅಂತ ಪೈತೃಕ್ ಅಂದರೆ. ಬಹುಲ್ ಬಹುತ್ ಪೌ ಫಟ್ನಾ मुहावरा बहुत होना प्रभात होना. बुनियाद नींव बरसक तथा शक्ति काम आना. मुहावरा इस्तेमाल होना काम में आना. तट किनारा. रफ्तार गति. रेत बालू असर प्रभाव. जुमला कुल ಅಂದರೆ ಟೋಟಲ್ ಅಂತ. महसूस जिसका ज्ञान या अनुभव हो. टेका ए कॉन्ट्रैक्ट. नियत समय या दर पर कोई काम या बात करने कराने का इकरार. हतप्रभ निस्तेज. शिथिल करीबन लगभग. स्तर मान उपलब्धि प्राप्त. दायरा कार्यक्षेत्र वृत्त. अक्सर प्राप्त. अधिकतर वितरक बांटने वाला. कारोबार कार्य व्यापार. अब देखें पाठ का आशय. भारत के राष्ट्रपति कलाम जी का जीवन सादगी का मिसाल था. ಕಲಾಂ ಜಿಯವರ ಒಂದು ಜೀವನ ಹೇಗಿರುತ್ತೆ, ಸರಳವಾದಂತಹ ಜೀವನ, ಮಾದರಿಯಾದಂತಹ ಜೀವನ ಆಗಿರುತ್ತೆ. ಉನ್ಕೆ ಮಾತಾ ಪಿತಾ ಕಾ ಪರಿಶ್ರಮ ಆಡಂಬರಹೀನ್ ಜೀವನ್ ಸಬ್ಕೆ ಲಿಯೇ ಆದರ್ಶಪ್ರಾಯ ಹೈ. ಅವರ ಮಾತಾಪಿತಾ ತಂದೆ ತಾಯಿಯವರ ಒಂದು ಪರಿಶ್ರಮ ಮತ್ತು ಆಡಂಬರಹೀನವಾದ ಜೀವನ ಎಲ್ಲರ ಜೀವನಕ್ಕೂ ಒಂದು ಆದರ್ಶಪ್ರಾಯವಾಗಿರುತ್ತೆ. ಉನ್ಕಾ ಪರಿವಾರ ಅತಿಥಿಯೋं की सेवा से संतृप्त था. ಅವರ ಒಂದು ಜೀವನ, ಅವರ ಒಂದು ಪರಿವಾರ ಏನು, ಅತಿಥಿಗಳ ಸೇವೆಯಲ್ಲಿ ಸಂತೃಪ್ತವಾಗಿದ್ದುವಂತಹ ಜೀವನ ಆಗಿರುತ್ತೆ. ಉನ್ಕಾ ಪರಿವಾರ ಧಾರ್ಮಿಕ ಏಕತಾ ಕೋ ಮಾನ್ತಾ ತಾ. ಅವರು ಧಾರ್ಮಿಕ ಏಕತೆಯನ್ನು ಒಪ್ಕೊಂಡಿದ್ರು. बच्चों के चैतन्यशील बहुमुखी व्यक्तित्व के निर्माण के लिए ऐसा आदर्श व्यक्तियों की ಜೀವನಿ ಪ್ರೇರಣಾ ಪದ ಹೇ. ಮಕ್ಕಳ ಒಂದು ವ್ಯಕ್ತಿತ್ವ ಮತ್ತು ಅವರ ವ್ಯಕ್ತಿತ್ವದ ನಿರ್ಮಾಣ
ಅವರ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋಕ್ಕೆ, ಮಕ್ಕಳ ಒಂದು ವಿಸ್ತಾರವಾದ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೋಕ್ಕೆ ಇವರ ಒಂದು ಜೀವನ ಮಾದರಿಯಾಗಿರುತ್ತೆ. ಈಗ ನೋಡೋಣ ಪಾಠದ ಸಾರಾಂಶ. इस पाठ के द्वारा छात्र सादगी, धार्मिक सहिष्णुता, मिलजुल कर रहना और किताबें पढ़ने का ಪ್ರಯೋಜನ ಆದಿ ಕಿ ಪ್ರೇರಣಾ ಪಾ ಸಕ್ತೆ ಹೇ. ಈ ಪಾಠದಿಂದ ನಾವು ಏನನ್ನು ಕಲಿಬೋದು? ವಿದ್ಯಾರ್ಥಿಗಳಾಗಿ ಧಾರ್ಮಿಕ ಸಹಿಷ್ಣುತೆ ಅಂದರೆ ಎಲ್ಲ ಧರ್ಮಗಳನ್ನು ಒಪ್ಪಿಕೊಳ್ಳುವಂಥದ್ದು, ಸಾದಗಿ ಅಂದರೆ ಸರಳ ಜೀವನವನ್ನು ನಡೆಸುವಂಥದ್ದು, ಎಲ್ಲರೂ ಒಟ್ಟಾಗಿ ಸೇರಿ ಕೂಡಿ ಬಾಳುವಂತಹ ಒಂದು ಮನೋಭಾವನೆ, ಮತ್ತು ಪುಸ್ತಕಗಳನ್ನು ಅಧ್ಯಯನ ಮಾಡುವ ಒಂದು ಪ್ರವೃತ್ತಿಯನ್ನು ಈ ಪಾಠದ ಮುಖಾಂತರ ವಿದ್ಯಾರ್ಥಿಗಳು ಪ್ರೇರಣಾರ್ಥಕವಾಗಿ ತಗೋಬೋದು. ಮೇರಾ ಜನ್ಮ ಮದ್ರಾಸ್ ರಾಜ್ಯ ಅಬ್ ತಮಿಳ್ನಾಡು. ಇವರ ಒಂದು ಜನ್ಮ ಎಲ್ಲಿ? ಈಗಿನ ತಮಿಳ್ನಾಡು, ಆಗ ಮದ್ರಾಸ್ ಅಂತ ಕರೀತಾ ಇದ್ರು. ಅಲ್ಲಿ ರಾಮೇಶ್ವರಂ ಕಸ್ಬೆ, ರಾಮೇಶ್ವರಂ ಅನ್ನುವಂಥ ಒಂದು ಸಣ್ಣ ನಗರದಲ್ಲಿ ಇವರ ಜನ್ಮ ಆಗುತ್ತೆ. एक मध्यवर्गीय परिवार में हुआ था. मेरे पिता जैनलाबुद्दीन की कोई बहुत अच्छी औपचारिक शिक्षा नहीं हुई थी और ना ही वे कोई बहुत धनी व्यक्ति थे. ಅವರು ತಂದೆಯವರ ಹೆಸರು ಜೈನಲಾಬುದ್ದೀನ್ ಅಂತ. ಅವರೇನು ಅಂಥ ಶಿಕ್ಷಣವನ್ನು ಪಡೆದಂಥ ವ್ಯಕ್ತಿ ಆಗಿರಲಿಲ್ಲ, ಆದರೆ ಒಂದು ಒಳ್ಳೆ ಮಾದರಿ ವ್ಯಕ್ತಿಯಾಗಿ ಇರ್ತಾರೆ. इसके बावजूद वे बुद्धिमान थे और उनमें उदारता की सच्ची ಭಾವನಾ ಥಿ. ಅವರು ಒಳ್ಳೆ ಬುದ್ಧಿವಂತರಾಗಿರ್ತಾರೆ ಮತ್ತು ಅವರಲ್ಲಿ ಒಂದು ಉದಾರ ಮನೋಭಾವನೆಯೂ ಇರುತ್ತೆ. ಮೇರಿ ಮಾ ಆಶಿಯಮ್ಮ ಉನ್ಕಿ ಆದರ್ಶ ಜೀವನ ಸಂಗಿನಿ ಥಿ. ಅವರ ತಾಯಿಯಾರು ಕಲಾಂ ಅವರ ತಾಯಿಯ ಹೆಸರು ಆಶಿಯಮ್ಮ. ಅವರು ಒಳ್ಳೆ ಜೀವನ ಸಂಗಿನಿ ಆಗಿದ್ದರು, ಆದರ್ಶ ಮಹಿಳೆ ಆಗಿದ್ದರು ಅವರ ತಂದೆಯವರಿಗೆ. मेरे पिता और माता को हमारे समाज में एक आदर्श दंपति के रूप में देखा जाता था. ಇವರ ತಂದೆ ತಾಯಿಯವರನ್ನು ಸಮಾಜದಲ್ಲಿ ಯಾವ ರೀತಿ ನೋಡ್ತಿದ್ರು? ಒಬ್ಬ ಆದರ್ಶ ದಂಪತಿಯ ರೀತಿಯಲ್ಲಿ ಎಲ್ಲರೂ ನೋಡ್ತಿದ್ರು. ಮೈ ಕೋಯಿ ಬಚ್ಚೋ ಮೇ ಸೆ ಏಕ್ ತಾ ಲಂಬೆ ಚೌಡೆ ವ ಸುಂದರ್ ಮಾತಾ ಪಿತಾ ಕೆ ಚೋಟಿ ಕದಕಾಟಿ ಕಾ ಸಾಧಾರಣ ಸಾ ದಿಕ್ನೆ ವಾಲಾ ಬಚ್ಚಾ ಅಂತ ಒಂದು ಸುಂದರವಾದ ದಂಪತಿಗಳ ಮಗ ಅಂದರೆ ಕೊನೆಯ ಮಗನಾಗಿ ಇವರು ಕಲಾಂ ಅವರು ಹುಟ್ಟಿರ್ತಾರೆ. ಅವರು ನೋಡೋಕ್ಕೆ ತುಂಬ ಸುಂದರವಾಗಿ ಇರ್ತಾರೆ. ಹಮ್ ಲೋಗ್ ಅಪ್ನೆ ಪುಶ್ತೈನಿ ಘರ್ಮೆ ರಹತೆ ಥೆ. ಅವರು ಎಲ್ಲಿರ್ತಿದ್ರು? ಅವರ ತಲೆಮಾರುಗಳಿಂದ ಬದುಕಿ ಬಾಳಿರುವಂತಹ ಒಂದು ಸಾಂಪ್ರದಾಯಿಕ ಕುಟುಂಬ ಮನೆತನಕ್ಕೆ ಸೇರಿರುವಂತಹ ಒಂದು ಮನೆಯಲ್ಲಿ ಅವರು ಜೀವನವನ್ನು ನಡೆಸ್ತಾ ಇರ್ತಾರೆ. ರಾಮೇಶ್ವರಂ ಕಿ मस्जिद वाली गली में बना यह घर चूने पत्थर व ईंट से बना पक्का और बड़ा था. ರಾಮೇಶ್ವರಮಲ್ಲಿ ಇವರ ಮನೆ ಎಲ್ಲಿರುತ್ತೆ? ಮಸೀದಿ ಇರುವಂತಹ ಒಂದು ಗಲ್ಲಿಯಲ್ಲಿ, ರೋಡಲ್ಲಿ ಇವರ ಒಂದು ಈ ಸಾಂಪ್ರದಾಯಿಕವಾಗಿ ಬಂದಂತಹ ಮನೆ ಇರುತ್ತೆ. ಅದು ಯಾವ ರೀತಿ ಕಟ್ಟಿರ್ತಾರೆ? ಚೂನೆ ಪತ್ತರ್ ವ ಈಂಟ್, ಸುಣ್ಣ, ಕಲ್ಲು ಮತ್ತು ಇಟ್ಟಿಗೆ ಇದನ್ನೆಲ್ಲ ಹಾಕಿ ಪಕ್ಕ ಅಂದರೆ ತುಂಬ ಗಟ್ಟಿಮುಟ್ಟಾದಂತಹ ಮನೆಯನ್ನು ಕಟ್ಟಿರ್ತಾರೆ. ಆ ಮನೆಯಲ್ಲಿ ಇವರು ವಾಸವಾಗಿರ್ತಾರೆ. ಅದು ತಲೆಮಾರುಗಳಿಂದ ಬಂದಿರುವಂಥ ಮನೆ ಆಗಿರುತ್ತೆ. ಮೇರೆ ಪಿತಾ ಆಡಂಬರಹೀನ ವ್ಯಕ್ತಿ ಥೆ. ಅವರ ತಂದೆಯವರೇನು ಆಡಂಬರಹೀನ ವ್ಯಕ್ತಿಗಳಾಗಿರ್ತಾರೆ. ಅವರು ಸಭಿ ಅನಾವಶ್ಯಕ ಏವಂ ಐಶೋ ಆರಾಮ್ ವಾಲಿ ಚೀಜೋನ್ ಸೆ ದೂರ रहते थे. ಅವರು ಯಾವುದೇ ರೀತಿಯ ಆಡಂಬರವಾದ ಜೀವನ, ಐಷಾರಾಮಿ ವಸ್ತುಗಳಿಂದ ಅವರು ದೂರ ಇರ್ತಿದ್ರು. ಪರ್ ಘರ್ ಮೇ ಸಭಿ आवश्यक चीज़ें समुचित मात्रा में ಸುಲಭತಾ ಸೆ ಉಪಲಬ್ಧಿ ಥೆ. ಆದರೆ ಮನೆಯಲ್ಲಿ ಬೇಕಾದಂಥ ಎಲ್ಲ ಅನುಕೂಲಕರವಾದ ವಸ್ತುಗಳು ಸಹ ಸಿಕ್ತಿತ್ತು, ತಂದು ಇಟ್ಟಿರ್ತಿದ್ರು. ವಾಸ್ತವ ಮೈ कहूँगा कि मेरा बचपन बहुत ही निश्चिंतता और ಸಾದಗಿ ಮೇ ಬೀತಾ. ಆದರೆ ವಾಸ್ತವಿಕವಾಗಿ ಹೇಳಬೇಕಂದ್ರೆ ಇವರ ಒಂದು ಬಾಲ್ಯ ಜೀವನ ಬಹಳ ನಿಶ್ಚಿಂತೆಯಿಂದ ಆರಾಮಾಗಿ ಬೆಳೆದು ಬಂದ್ರಂತೆ. ಯಾವುದೇ ತೊಂದರೆ ಯಾವುದು ಇರಲಿಲ್ಲ. ಆರಾಮಾಗಿ ಬೆಳೆದ ಬಾಲ್ಯವನ್ನು ಕಳೆದಿದ್ರಂತೆ ಇವರು.
ಭೌತಿಕ ಏವಂ ಭಾವನಾತ್ಮಕ ದೋನೋ ಹಿ ದೃಷ್ಟಿಯೋं से ಭೌತಿಕವಾಗಿಯೂ ಸಹ ಮತ್ತು ಭಾವನಾತ್ಮಕವಾಗಿಯೂ ಸಹ ಇವರು ಬಾಲ್ಯದ ಜೀವನ ಬಹಳ ಸುಂದರವಾಗಿತ್ತಂತೆ. मैं प्रायः अपनी माँ के साथ ही रसोई में ನೀಚೆ ಬೇಟ್ಕರ್ ಖಾನಾ ಕಾಯಾ ಕರ್ತಾತ. ಇವರು ಸಾಮಾನ್ಯವಾಗಿ ಅವರ ತಾಯಿಯವರ ಜೊತೆ ಅಡುಗೆ ಮನೆಯಲ್ಲಿ ಕೆಳಗಡೆ ನೆಲದಲ್ಲಿ ಕುಳಿತುಕೊಂಡು ಊಟವನ್ನು ಮಾಡ್ತಾ ಇದ್ರಂತೆ. ವೇ ಮೇರಾ ಸಾಮ್ನೆ ಕೇಲೆ ಕಾ ಪತ್ತಾ ಬಿಛಾತಿ ಔರ್ ಫಿರ್ ಉಸ್ ಪರ್ ಚಾವಲ್ ಏವಂ ಸುಗಂಧಿತ ಸ್ವಾದಿಷ್ಟ ಸಾಂಬಾರ್ ಡಾಲ್ತಿ. ಅವರು ಕುಳಿತುಕೊಂಡಾಗ ಅವರ ಮುಂದೆ ಒಂದು ಬಾಳೆ ಎಲೆಯನ್ನು ಹರಡಿಬಿಟ್ಟು ಅದರಲ್ಲಿ ಅನ್ನವನ್ನು ಬಡಿಸಿ ಒಂದು ಘಮ ಭರಿತವಾದ ಒಳ್ಳೆ ಸುಗಂಧಿತವಾದ ಸಾಂಬಾರನ್ನು ಹಾಕ್ತಾ ಇದ್ರಂತೆ. साथ में घर का बना आचार और नारियल की ताज़ी ಚಟ್ನಿ ಬಿ ಹೋತಿ. ಅದ್ರ ಜೊತೆಯಲ್ಲಿ ಏನಿರ್ತಿತ್ತು, ಮನೆಯಲ್ಲೇ ಮಾಡಿದಂತಹ ಉಪ್ಪಿನಕಾಯಿ ಮತ್ತು ನಾರಿಯಲ್ ಅಂದರೆ ಇದು ತೆಂಗಿನಕಾಯಿ ಚಟ್ನಿಯನ್ನು ಆ ಊಟದ ಜೊತೆ ಅನ್ನ ಸಾಂಬಾರ್ ಜೊತೆ ಅವ್ರ ತಾಯಿಯವರು ಬಡಿಸ್ತಿದ್ರಂತೆ. प्रतिष्ठित शिव मंदिर जिसके कारण रामेश्वरम प्रसिद्ध तीर्थस्थल है. ಅಂದರೆ ಈ ರಾಮೇಶ್ವರಂ ಏನಕ್ಕೆ ಪ್ರಸಿದ್ಧಿ, ಅಲ್ಲಿ ಶಿವನ ದೇವಸ್ಥಾನ ಇದೆ, ಒಂದು ಶಿವನ ಮಂದಿರ ಇರೋದ್ರಿಂದ ರಾಮೇಶ್ವರಂ ಒಂದು ತೀರ್ಥ ಸ್ಥಳ, ಅದಕ್ಕೆ ಅದು ಪ್ರಸಿದ್ಧಿಯಾದಂತಹ ಸ್ಥಾನ ಆಗಿದೆ. ಹಮಾರೆ ಘರ್ ಸೆ 10 ಮಿನಟ್ ಕಾ ಪೈದಲ್ ರಾಸ್ತಾತ. ಇವ್ರ ಮನೆಯಿಂದ ದೇವಸ್ಥಾನಕ್ಕೆ ಎಷ್ಟು ದೂರ, 10 ನಿಮಿಷದಲ್ಲಿ ನಡ್ಕೊಂಡು ಹೋಗ್ಬೋದಿತ್ತು. ಜಿಸ್ ಇಲಾಖೆ ಮೇ ಹಮ್ ರಹತೆ ತೇ ವಹ್ ಮುಸ್ಲಿಂ ಬಹುಲ್ ಥಾ. ಇವರು ಇದ್ದಂಥ ಒಂದು ಏರಿಯಾನಲ್ಲಿ ಮುಸ್ಲಿಮ್ಸ್ ತುಂಬ ಜನಸಂಖ್ಯೆ ಮುಸ್ಲಿಮ್ಗಳ ಇದ್ದಂತಹ ಒಂದು ಏರಿಯಾ ಆಗಿರುತ್ತೆ. ಲೇಕಿನ್ ವಹಾ ಕುಚ್ ಹಿಂದೂ ಪರಿವಾರ ಬಿ ಥೇ. ಅಲ್ಲಿ ಎಷ್ಟೊಂದು ಕೆಲವೊಂದು ಹಿಂದೂಗಳ ಮನೆ ಪರಿವಾರಗಳನ್ನು ಅಲ್ಲಿ ಇತ್ತಂತೆ. ಜೋ ಅಪ್ನೆ ಮುಸಲ್ಮಾನ್ ಪಡೋಸಿಯೋಂ ಕೆ ಸಾತ್ ಮಿಲ್ ಜುಲ್ ಕರ್ ರಹತೆ ಥೇ. ಇವರು ಎಲ್ಲ ಮುಸ್ಲಿಂ ಹಿಂದೂಗಳು ಎಲ್ಲ ಸೇರಿ ಒಟ್ಟಾಗಿ ಇವರು ಸೇರಿ ಕೂಡಿ ಇದ್ರಂತೆ. हमारे इलाके में एक बहुत ही पुरानी मस्जिद थी जहाँ शाम को नमाज के लिए मेरे पिताजी मुझे अपने साथ ले जाते थे. ಇವರ ಇದ್ದಂಥ ಏರಿಯಾನಲ್ಲಿ ಒಂದು ಹಳೆಯ ಮಸೀದಿ, ತುಂಬ ಹಳೆಯದಾದ ಒಂದು ಮಸೀದಿ ಇರುತ್ತೆ. ಅಲ್ಲಿ ಇವರ ತಂದೆಯವರು ಸಂಜೆ ಹೊತ್ತು ಕಲಾಂ ಅವರನ್ನು ಕರ್ಕೊಂಡು ಆ ಮಸೀದಿಗೆ ನಮಾಜ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಿದ್ರಂತೆ. ರಾಮೇಶ್ವರಂ ಮಂದಿರಕ್ಕೆ ಸಬ್ಸೆ ಬಡೆ ಪೂಜಾರಿ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಮೇರೆ ಪಿತಾಜಿಗೆ ಅಭಿನ್ನ ಮಿತ್ರತೆ. ರಾಮೇಶ್ವರಮಲ್ಲಿ ಶಿವನ ಮಂದಿರದಲ್ಲಿ ಒಬ್ಬರು ಶಾಸ್ತ್ರಿಗಳಿರ್ತಾರಂತೆ. ಪೌರೋಹಿತ್ಯ ಅಂದರೆ ಅವರು ಒಂದು ಪೌರೋಹಿತ್ಯ ಮಾಡೋದ್ರಲ್ಲೇ ಅವರು ತುಂಬ ಸಾಂಪ್ರದಾಯಿಕವಾಗಿ ಬಂದಂತಹ ಒಂದು ಪೂಜಾರಿ ಪಕ್ಷಿ ಅಂದರೆ ಸಾಂಪ್ರದಾಯಿಕ ಪೌರೋಹಿತ್ಯದಲ್ಲೇ ಅವರು ಪಳಗಿದಂಥ ವ್ಯಕ್ತಿ. ಅಲ್ಲಿರುವಂತಹ ಪೂಜಾರಿ ಲಕ್ಷ್ಮಣ್ ಶಾಸ್ತ್ರಿ ಅಂತ, ಅವರು ಇವರ ತಂದೆಯವರಿಗೆ ಬಹಳ ಪ್ರಿಯವಾದ ಮಿತ್ರರಾಗಿರ್ತಾರೆ. ಆಧ್ಯಾತ್ಮಿಕ ಮಾಮಲೋಂ ಪರ್ ಚರ್ಚಾಯೇ ಕರ್ತೇತೆ. ಅವರು ಇಬ್ಬರು ಏನು ಮಾತಾಡ್ಕೊಳ್ತಿದ್ರು, ಆಧ್ಯಾತ್ಮಿಕ ಅಂದರೆ ಸ್ಪಿರಿಚುವಲ್ ವಿಷಯಗಳ ಬಗ್ಗೆ, ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಹೆಚ್ಚಾಗಿ ಚರ್ಚೆಗಳನ್ನು ನಡೆಸ್ತಾ ಇರ್ತಾರೆ. ಜಬ್ ಮೇ ಪ್ರಶ್ನೆ ಪೂಛ್ನೆ ಲಗಾಯಾ लायक बड़ा हुआ तो मैंने पिताजी से नमाज की ಪ್ರಾಸಂಗಿಕತಾ ಕೆ ಬಾರೆ ಮೇ ಪೂಛಾ. ಅವರು ಈ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಎಲ್ಲ ಕೇಳಿ ಅವ್ರಿಗೂ ಮನಸ್ಸಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಬೇಕು ಅಂತ ಬಂದಿರುತ್ತೆ ಮನಸ್ಸಲ್ಲಿ. ಅವರ ತಂದೆಯವರಿಗೆ ನಮಾಜ್ ಮುಗಿಸ್ಕೊಂಡು ಬರಬೇಕಾದ್ರೆ ಪ್ರಶ್ನೆಗಳನ್ನು ಕೇಳ್ತಿದ್ರಂತೆ ಕಲಾಂ ಅವರು. ಆಗ वे कहते जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो. ಆಗ ಅವ್ರ ತಂದೆಯವರು ಏನು ಉತ್ತರ ಕೊಡ್ತಿದ್ರಂತೆ, ನೀನು ನಮಾಜ್ ಮಾಡಬೇಕಾದ್ರೆ ನಿನ್ನ ಒಂದು ಈ ಶರೀರ ಇರುತ್ತಲ್ಲ, ಅದು ಬ್ರಹ್ಮಾಂಡದ ಒಂದು ಭಾಗ ಆಗಿರುತ್ತೆ. ಆಗ जिसमें दौलत आयु जाति या धर्म पंथ का कोई भेदभाव नहीं होता. ಆ ಒಂದು ಬ್ರಹ್ಮಾಂಡದ ಒಂದು ಭಾಗವಾಗಿರುವಂಥ ಶರೀರದಲ್ಲಿ ಭಕ್ತಿ ತುಂಬಿರುತ್ತೆ, ಆದರೆ ಯಾವುದೇ
ಶ್ರೀಮಂತಿಕೆ, ಆಯುಷು, ಜಾತಿ, ಧರ್ಮ, ಪಂಥ ಇವುಗಳೆಲ್ಲ ಭೇದ ಭಾವಗಳು ಏನೂ ಇರಲ್ಲ. मुझे याद है पिताजी की दिनचर्या फटने के पहले ही सुबह 4 बजे नमाज पढ़ने के साथ शुरू हो जाती थी. ಇವರಿಗೆ ಇವರ ತಂದೆಯವರ ಒಂದು ದಿನಚರ್ಯ ಚೆನ್ನಾಗಿ ನೆನಪಿರುತ್ತೆ. ಬೆಳಗ್ಗೆ 4 ಗಂಟೆ ಆಗೋ ಮುಂಚೆನೇ ಎದ್ದು ಅವರು ಎಲ್ಲ ದಿನಚರ್ಯೆಯನ್ನು ಶುರು ಮಾಡಿಬಿಡ್ತಾಯಿದ್ರು. ಏನು ನಮಾಜ್ ಮಾಡೋಕ್ಕೆ ಹೋಗ್ತಿದ್ರು ಬೆಳಗ್ಗೆನೇ ಎದ್ದು. ನಮಾಜ್ ಕೆ ಬಾದ್ ಹಮಾರೆ ನಾರಿಯಲ್ ಕೆ ಬಾಗ್ ಜಾಯಾ ಕರ್ತೇತೆ. ನಮಾಜ್ ಆಗಿದ ತಕ್ಷಣ ಮನೆಗೆ ಬರ್ತಿರ್ಲಿಲ್ಲ, ಸೀದಾ ಎಲ್ಲಿಗೆ ಹೋಗ್ತಿದ್ರು, ಮನೆಗೆ ಬಂದು ಅವರ ಒಂದು ತೆಂಗಿನ ತೋಟ ಇರುತ್ತೆ, ಅಲ್ಲೋಗಿ ತೆಂಗಿನ ತೋಟಕ್ಕೆ ಹೋಗ್ತಿದ್ರಂತೆ. ಬಾಗ್ ಗರ್ಸೆ ಕರೀಬ್ 4 ಮೀಲ್ ದೂರ ತಾ. ನಮಾಜ್ ಮುಗಿಸ್ಕೊಂಡು ಬಂದು ತೋಟಕ್ಕೆ ಹೋಗಿ, ಅವ್ರ ಮನೆಯಿಂದ 4 ಕಿಲೋಮೀಟರ್ ದೂರದಲ್ಲಿರುತ್ತೆ ಆ ತೋಟ. ಅಲ್ಲೋಗ್ಬಿಟ್ಟು करीब दर्जन भर नारियल कंधे पर लिए पिताजी घर लौटते और उसके बाद ही अपना नाश्ता होता. ಅಲ್ಲೋಗ್ಬಿಟ್ಟು ಆ ತೆಂಗಿನ ಮರ ಹತ್ತಿ ತೆಂಗಿನ ಒಂದು ಗೊಂಚಲುಗಳನ್ನು ಕಿತ್ತು ಅವರ ಹೆಗಲ ಮೇಲೆ ಹಾಕ್ಕೊಂಡು ಬಂದು ಮನೆಯಲ್ಲಿ ಇಟ್ಬಿಟ್ಟು ಅದಾದ ನಂತರ ಅವರು ನಾಷ್ಟ ಮಾಡ್ತಿದ್ರಂತೆ. मैंने अपनी विज्ञान एवं प्रौद्योगिकी सारी जिंदगी में पिताजी की बातों का अनुसरण करने की कोशिश की है. ಇವರ ಒಂದು ವೈಜ್ಞಾನಿಕ ಜೀವನದಲ್ಲಿ ಇವರ ತಂದೆಯವರು ಕೊಟ್ಟಂತಹ ಕೆಲವೊಂದು ಆದರ್ಶಪ್ರಿಯವಾದ ಮಾತುಗಳನ್ನು ಇವರು ಫಾಲೋ ಮಾಡ್ತಿದ್ರಂತೆ ಅಬ್ದುಲ್ ಕಲಾಂ ಅವರು. मैंने उन बुनियादी सत्यों को समझने का बरसक प्रयास किया है. ಅವ್ರು ಹೇಳ್ಕೊಟ್ಟಂಥ ಬುನಿಯಾದ್ ಅಂದರೆ ತಳಹದಿ, ಅಡಿಪಾಯ ಅಂತ. ಅವರ ಒಬ್ಬ ಮನುಷ್ಯನಾಗಿ ಬದುಕೋಕೆ ಏನೆಲ್ಲ ಅಡಿಪಾಯಗಳು ಬೇಕು ಅದೆಲ್ಲವನ್ನು ಅವರ ಆಧ್ಯಾತ್ಮಿಕವಾದ ಮಾತುಗಳಲ್ಲಿ ಚರ್ಚೆ ಮಾಡಿ ಇವರಿಗೆ ಕಲಾಂ ಅವರಿಗೆ ಎಲ್ಲ ಹೇಳ್ಕೊಡ್ತಿದ್ರು. ಆ ಒಂದು ಆದರ್ಶವನ್ನು, ಆ ಒಂದು ಸತ್ಯವನ್ನು ಇವರು ಸದಾ ಇವರ ಜೀವನದಲ್ಲಿ ಫಾಲೋ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಇದ್ರಂತೆ. कि ऐसी कोई दैवी शक्ति ज़रूर है जो हमें भ्रम, दुखों, विषाद और असफलता से छुटकारा दिलाती है तथा सही रास्ತೆ दिखाती है. ಅವರು ಹೇಳುತ್ತಿದ್ದಂಥ ಎಲ್ಲ ಮಾತುಗಳಲ್ಲೂ ಏನಿರ್ತಿತ್ತು, ಯಾವ ದೈವಿ ಶಕ್ತಿ ತುಂಬಿರ್ತಿತ್ತು, ನಮ್ಮ ಯಾವ ರೀತಿ ಅಂದರೆ ಅದು ನಮ್ಮ ಮನಸ್ಸಲ್ಲಿರುವಂಥ ಭ್ರಮೆ, ದುಃಖ, ವಿಷಾದ ಮತ್ತು ಅಸಫಲತೆ ಇದನ್ನೆಲ್ಲವನ್ನು ದೂರ ಮಾಡುವಂತಹ ಶಕ್ತಿ ಅವರ ಮಾತುಗಳಿಗೆ ಇತ್ತು. ಅದನ್ನು ಇವರ ಜೀವನದುದ್ದಕ್ಕೂ ಆ ಮಾತುಗಳನ್ನು ಇವರು ಅನುಸರಿಸ್ತಾ ಇದ್ದರು. जब पिताजी ने लकड़ी की नौकाएं बनाने का काम शुरू किया उस समय में 6 साल का था. ಇವರ ತಂದೆಯವರು ಆ ಒಂದು ಸಣ್ಣ ಸಣ್ಣ ನಾವೆಗಳು, ಬೋಟ್ಗಳನ್ನು ಮಾಡ್ತಿದ್ರಂತೆ. ಏನರಿಂದ ಕೆಲವು ಉಡ್ಡುಗಳಿಂದ ಕಡ್ಡಿಗಳನ್ನೆಲ್ಲ ಜೋಡಿಸಿ ಸಣ್ಣ ಸಣ್ಣ ನಾವೆಗಳನ್ನು ಮಾಡ್ತಿದ್ರು. ಆ ಸಮಯದಲ್ಲಿ ಅಬ್ದುಲ್ ಕಲಾಂ ಅವರಿಗೆ ಎಷ್ಟು ವರ್ಷ? ಕೇವಲ 6 ವರ್ಷಗಳಾಗಿರುತ್ತೆ, ಚಿಕ್ಕ ಬಾಲಕ. ಈ ನೌಕಾಯೆ ತೀರ್ಥಯಾತ್ರಿಯೋं को ರಾಮೇಶ್ವರಂ ಸೆ ಧನುಷ್ಕೋಡಿ ಅಂದರೆ ಸೇತುಕರಾಯಿ ಬಿ ಕಹಾ ಜಾತಾ ಹೇ. ಧನುಷ್ಕೋಡಿನ ಸೇತುಕರಾಯಿ ಅಂತಲೂ ಹೇಳ್ಬೋದು. ಅಲ್ಲಿವರೆಗೆ ಲಾನೆ ಲೇ ಜಾನೆ ಕಾ ಕಾಮ್ ಆತಿ ಥಿ. ಅಂದರೆ ಅಲ್ಲಿನ ನದಿ ದಡದಿಂದ ಈ ತೀರದಿಂದ ಆ ತೀರಕ್ಕೆ, ಆ ತೀರದಿಂದ ಈ ತೀರಕ್ಕೆ ಕರ್ಕೊಂಡು ಓಡಾಡೋದಕ್ಕೆ ಇವರು ನಾವೆಗಳನ್ನು ತಯಾರು ಮಾಡ್ತಿದ್ರಂತೆ. ಅಲ್ಲಿನ ತೀರ್ಥಯಾತ್ರಿಗಳಿಗೆ ಅದು ತುಂಬ ಸಹಾಯಕವಾಗಿ ಇರುತ್ತೆ. ಏಕ ಸ್ಥಾನೀಯ ठेकेदार अहमद जलालुद्दीन के साथ पिताजी समुद्र तट के पास नौकाएं बनाने लगे. ಅಲ್ಲಿನ ಏರಿಯಾದಲ್ಲಿ ಅಲ್ಲಿನ ಜನಗಳ ಅಂದರೆ ಆ ಸ್ಥಾನೀಯ ಟೇಕೆದಾರ್ ಅಂದರೆ ಅಲ್ಲಿನ ಏರಿಯಾನಲ್ಲಿ ಒಬ್ಬ ಮಾಲೀಕ ಇರ್ತಾರೆ. ಅವ್ರ ಹೆಸರು ಅಹಮದ್ ಜಲಾಲುದ್ದೀನ್ ಅಂತ. ಅವ್ರ ಜೊತೆ ಇವರು ಆ ನದಿ ದಡದಲ್ಲಿ ನಾವೆಗಳನ್ನು ತಯಾರು ಮಾಡ್ತಾ ಇರ್ತಾರೆ. बाद में अहमद जलालुद्दीन की मेरी बड़ी बहन ಜೊಹ್ರಾ ಕೆ ಸಾಥ್ ಶಾದಿ ಹೋ ಗಯಿ. ಅವರು ಆಮೇಲೆ ಏನು ಮಾಡ್ತಾರಂತೆ, ಅಹಮದ್ ಜಲಾಲುದ್ದೀನನ್ನು ಅವರ ಅಳಿಯನನ್ನಾಗಿ ಮಾಡ್ಕೋತಾರೆ. ಅಂದರೆ
ಅಬ್ದುಲ್ ಕಲಾಂ ಅವರಿಗೆ ಒಬ್ಬರು ಅಕ್ಕ ಇರ್ತಾರೆ, ಜೊಹ್ರಾ ಅಂತ. ಅವ್ರ ಜೊತೆಯಲ್ಲಿ ಮದುವೆಯನ್ನು ಮಾಡಿಸ್ತಾರೆ. ನೌಕಾओं को ಆಕಾರ ಲೇತೆ ಹುಯೆ ಮೇನೆ ಗೌರ್ ಸೆ ದೇಖ್ತಾ ಥಾ. ಆ ನೌಕೆಗಳಿಗೆ ಒಂದು ಆಕಾರವನ್ನು ಕೊಡೋದನ್ನು ಇವರು ಬಹಳ ಗಮನ ಇಟ್ಟು ಇಂಟ್ರೆಸ್ಟ್ ಆಗಿ ನೋಡ್ತಾ ಇರ್ತಿದ್ರಂತೆ ಯಾವಾಗಲೂ. ಪಿತಾಜಿ ಕಾ ಕಾರೋಬಾರ್ ಕಾಫಿ ಅಚ್ಚಾ ಚಲ್ ರಹಾ ಥಾ. ತಂದೆಯವರ ಒಂದು ಕೆಲಸ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಏಕ್ ದಿನ್ 100 ಮೀಲ್ ಪ್ರಾಂತ್ಯ ಗಂಟೆ ಕಿ ರಫ್ತಾರ್ ಸೆ ಹವಾ ಚಲಿ ಅವ್ರ ಸಮುದ್ರ ಮೇ ತೂಫಾನ್ ಆ ಗಯಾ. ಆದರೆ ಒಂದಿನ ಏನಾಗುತ್ತಂತೆ, ಬಹಳ ದೂರದಿಂದ ತೂಫಾನ್ ಅಂದರೆ ಅಲೆಗಳು ತುಂಬ ಜೋರಾಗಿ ಬೀಸೋಕ್ಕೆ ಶುರು ಆಗುತ್ತೆ. ಆವಾಗ ಅಲೆಗಳು ಜೋರಾಗಿ ಬಂದಾಗ ಅಲ್ಲಿ ಸುಂಟರ ಗಾಳಿ ಥರ ಬಂದು ಒಂದು ತೂಫಾನೇ ಆಗ್ಬಿಡುತ್ತಂತೆ, ಸಮುದ್ರದಲ್ಲಿ ಪ್ರವಾಹನೇ ಆಗೋಗ್ಬಿಡುತ್ತಂತೆ. ತೂಫಾನ್ ಮೇ ಸೇತು ಕರಾಯಿ ಕಾ ಕೆ ಕುಚ್ ಲೋಗ್ ಅವ್ರ ಹಮಾರಿ ನಾವೇ ಬಹ್ ಗೈ. ಆ ಒಂದು ಪ್ರವಾಹದಿಂದಾಗಿ ಸೇತುಕರಾಯಿ ಜನಗಳು ಎಲ್ಲ ಕೊಚ್ಕೊಂಡು ಹೊಂಟೋಗ್ತಾರೆ, ಮತ್ತು ಇವರ ನಾವೇ ಸಹ ಎಲ್ಲ ಹಾಳಾಗುತ್ತಂತೆ. ಉಸಿ ಮೇ ಪಾಂಬನ್ ಪುಲ್ ಬಿ ಟೂಟ್ ಗಯಾ और यात्रियों से भरी ट्रेन ದುರ್ಘಟನಾಗ್ರಸ್ತ ಹೋ ಗಯಿ. ಅಲ್ಲಿ ಆ ತೂಫಾನಿಂದಾಗಿ ಏನಾಗುತ್ತೆ, ಸಮುದ್ರದ ಹತ್ರ ಇದ್ದಂತಹ ಪಾಂಬನ್ ಪುಲ್ ಅಂದರೆ ಪಾಂಬನ್ ರೈಲ್ವೆ ಮಾರ್ಗ ಎಲ್ಲ ಮುರಿದು ಕಿತ್ತೋಗ್ಬಿಡುತ್ತೆ. ಅಲ್ಲಿ ಬರ್ತಿದ್ದಂಥ ಟ್ರೈನು ಸಹ ದುರ್ಘಟನೆಗೆ ಒಳಗಾಗುತ್ತೆ. ಅದಾದಮೇಲೆ ತಬ್ ತಕ್ ಮೇನೆ ಸಿರ್ಫ್ ಸಮುದ್ರ ಕಿ ಖೂಬ್ಸೂರತಿ ಕೋ ಹಿ ದೇಖಾ ಥಾ. ಇಷ್ಟೆಲ್ಲ ಆದಮೇಲೆ ಕಲಾಂಜಿಯವರಿಗೆ ಬಹಳ ಮನಸ್ಸಿಗೆ ಬೇಜಾರಾಗುತ್ತೆ. ಯಾಕಂದರೆ ಅದುವರೆಗೂ ಆ ಒಂದು ತೂಫಾನ್, ಆ ಒಂದು ಪ್ರವಾಹ ಬರೋವರೆಗೂ ಆ ಒಂದು ಸುಂದರವಾದ ನದಿ ತೀರ, ಸಮುದ್ರದ ತೀರ, ಮತ್ತು ಆ ಒಂದು ಅಲ್ಲಿ ಇದ್ದಂತಹ ನಾವೆಗಳು ಮತ್ತು ಆ ಸೇತುವೆ ಅದೆಲ್ಲನೂ ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ. ಪ್ರಕೃತಿಯ ಎಷ್ಟು ಸೌಂದರ್ಯವನ್ನು ಇವರು ನೋಡ್ತಾ ಸಂತೋಷವನ್ನು ಪಡ್ತಿರ್ತಾರೆ. ಈ ಪ್ರವಾಹದಿಂದಾಗಿ ಅವರ ಮನಸ್ಸಲ್ಲಿ ಒಂಥರ ನಿಸ್ತೇಜತೆ ಉಂಟಾಗ್ಬಿಡುತ್ತೆ, ಬೇಜಾರಾಗುತ್ತೆ. ಈ ಪ್ರಕೃತಿ ವಿಕೋಪ ಆದಾಗ ಎಷ್ಟೆಲ್ಲ ಅನಾಹುತಗಳಾಗುತ್ತೆ ಅನ್ನೋದು ಅವ್ರಿಗೆ ಮನಸ್ಸಿಗೆ ಆವತ್ತು ಗೊತ್ತಾಗುತ್ತಂತೆ. ಉಮ್ರ್ ಮೇ ಕಾಫಿ ಫರ್ಕ್ ಹೋನೆ ಕೆ ಬಾವಜೂದ್ ಅಹ್ಮದ್ ಜಲಾಲುದ್ದೀನ್ ಮೇರೆ ಅಂತರಂಗ ಮಿತ್ರ ಬನ್ ಗಯೆ. ಅವರ ಚಿಕ್ಕ ವಯಸ್ಸಿನಲ್ಲಿ ಎಷ್ಟೇ ದೊಡ್ಡವರಾದರೂ ಈ ಅಹ್ಮದ್ ಜಲಾಲುದ್ದೀನ್ ಅವರು ಈ ಕಲಾಂ ಅವರಿಗೆ ಬಹಳ ಹತ್ತಿರವಾದಂಥ ಅಂತರಂಗ ಮಿತ್ರರಾಗಿ ಕಾಣಿಸ್ತಾರೆ. ಅವರನ್ನು ತುಂಬ ಇವರು ಹಚ್ಕೊಂಡಿರ್ತಾರೆ. ಮುಜಸೆ ಕರೀಬನ್ 15 ಸಾಲ್ ಬಡೆ ಥೇ. ಅವರು ಎಷ್ಟು ವರ್ಷ ದೊಡ್ಡವರಾಗಿದ್ರು? 15 ವರ್ಷ ದೊಡ್ಡವರಾಗಿದ್ರಂತೆ ಅಬ್ದುಲ್ ಕಲಾಂ ಅವರಿಗಿಂತ. ಮುಜೆ ಆಜಾದ್ ಕಹಕರ್ ಪುಕಾರ ಕರ್ತೆ ಥೇ. ಕಲಾಂ ಅವರನ್ನು ಅವರು ಏನಂತ ಕರಿತಿದ್ರು? ಕಲಾಂ ಅವರು ಆಜಾದ್ ಅಂತ ಕರಿತಿದ್ರು. ಹಮ್ ದೋನೋ ರೋಜಾನಾ ಶಾಮ್ ಕೋ ದೂರ್ ತಕ್ ಸಾತ್ ಘೂಮ್ನೆ ಜಾಯಾ ಕರ್ತೆ ಥೇ. ಇವರಿಬ್ರು ದಿನ ಸಂಜೆ ಹೊತ್ತು ವಾಕಿಂಗ್ ಹೋಗ್ತಿದ್ರಂತೆ. ಹಮ್ ಮಸ್ಜಿದ್ ವಾಲಿ ಗಲಿ ಸೆ ನಿಕಲ್ತೆ और ಸಮುದ್ರ ಕೆ ರೇತೀಲಿ ತಟ್ ಪರ್ ಚಲ್ ಪಡ್ತೆ ಥೇ. ಇವರು ಸಂಜೆ ಹೊತ್ತು ಎಲ್ಲೋಗ್ತಿದ್ರು? ಆ ಮಸೀದಿ ರೋಡನ್ನು ಹಾದು ಆ ರೋಡಿಂದನೇ ಸಮುದ್ರದ ದಡದಲ್ಲಿ ಮರಳು ತುಂಬಿರುವಂಥ ಒಂದು ಆ ಜಾಗಕ್ಕೆ ಹೋಗಿ ವಾಕಿಂಗ್ ಮಾಡ್ತಿದ್ರು. ಮೈ ಅವರು ಜಲಾಲುದ್ದೀನ್ ಪ್ರಾಯ ಆಧ್ಯಾತ್ಮಿಕ ವಿಷಯೋಂ ಪರ್ ಬಾತೆ ಕರ್ತೆ ಥೇ. ಅವರೂ ಸಹ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ, ಸ್ಪಿರಿಚುಯಾಲಿಟಿ ಇದುಗಳ ಬಗ್ಗೆನೇ ಹೆಚ್ಚಾಗಿ ಚರ್ಚೆಯನ್ನು ಮಾಡ್ತಿದ್ರು. ಪ್ರಸಂಗವಶ ಮುಜೆ ಯಹ ಭಿ ಉಲ್ಲೇಖ ಕರ್ ದೇನಾ ಚಾಹಿಯೆ ಕಿ पूरे इलाके में सिर्फ जलालुद्दीन ही थे जो अंग्रेजी में लिख सकते थे. ಇವರು ಇನ್ನೂ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾರೆ. ಏನಂದರೆ, ಆ ಇಡೀ ಇಲಾಖೆಯಲ್ಲಿ ಜಲಾಲುದ್ದೀನ್ ಒಬ್ಬರೇನೆ ಅಂಗ್ರೇಜಿ ಅಂದರೆ ಇಂಗ್ಲೀಷ್ ಭಾಷೆಯನ್ನು ಬರೆಯೋಕ್ಕೆ ಒಬ್ಬ ಅಬಿಲಿಟಿ ಇದ್ದಂತಹ ವ್ಯಕ್ತಿಯಾಗಿದ್ದರು. ಓದೋದು ಬರೆಯೋದು ಇಂಗ್ಲೀಷನ್ನು ಚೆನ್ನಾಗಿ ಬಲ್ಲವರಾಗಿದ್ದವರು. ಮೇರೆ ಪರಿಚಿತೋं में ಜಲಾಲುದ್ದೀನ್ ಕೆ ಬರಾಬರ್ ಶಿಕ್ಷಾ ಕಾ ರಾಸ್ತಾ ಕಿಸಿ ಕಾ ಭಿ ನಹೀ ಥಾ. ಇವರ ಒಂದು
ಇವರಿಗೆ ತಿಳಿದ ಮಟ್ಟಿಗೆ ಜಲಾಲುದ್ದೀನಷ್ಟು ಬೇರೆ ಯಾರಿಗೂ ವಿಷಯಗಳ ಬಗ್ಗೆ ಗೊತ್ತಿರಲಿಲ್ಲ. ಇವರು ಒಂದು ಒಳ್ಳೆ ಶಿಕ್ಷಿತ ವ್ಯಕ್ತಿಯಾಗಿ ಇದ್ದರು. और ना ही किसी को उनके बराबर बाहरी दुनिया के बारे में पता था. ಮತ್ತು ಹೊರಗಿನ ಪ್ರಪಂಚದ ಬಗ್ಗೆನೂ ಇವ್ರ ಹಾಗೆ ಬೇರೆ ಯಾರಿಗೂ ಅಷ್ಟೊಂದು ವಿಷಯಗಳು ಮಾಹಿತಿಗಳು ತಿಳಿದಿರ್ಲಿಲ್ವಂತೆ. ಅಷ್ಟೆಲ್ಲ ವಿಷಯಗಳನ್ನು ಸಹ ಇವರು ಜಲಾಲುದ್ದೀನ್ ಅವರು ತಿಳ್ಕೊಂಡಿದ್ರಂತೆ. ಜಲಾಲುದ್ದೀನ್ मुझे हमेशा शिक्षित व्यक्तियों, वैज्ञानिक खोजों, समकालीन साहित्य और चिकित्सा विज्ञान का उपलब्धियों के बारे में बताते रहते थे. ಇವರು ಜಲಾಲುದ್ದೀನ್ ಅವರು ಅಬ್ದುಲ್ ಕಲಾಂ ಅವ್ರಿಗೆ ಏನೇನು ಹೇಳ್ಕೊಡ್ತಿದ್ರು, ಶಿಕ್ಷಿತ ವ್ಯಕ್ತಿಯೋ ಅಂದರೆ ಒಳ್ಳೆಯ ಶಿಕ್ಷಣ ಪಡೆದಿರುವಂತಹ ವ್ಯಕ್ತಿಗಳ ಬಗ್ಗೆ, ವೈಜ್ಞಾನಿಕ ಸಂಶೋಧನೆಗಳ ಬಗ್ಗೆ, ಮತ್ತು ಸಮಕಾಲೀನ ಸಾಹಿತ್ಯಗಳ ಬಗ್ಗೆ ಮತ್ತು ವಿಜ್ಞಾನಗಳ ಬಗ್ಗೆನೂ ಸಹ ಇವರಿಗೆ ಮಾಹಿತಿಗಳನ್ನು ಹೇಳ್ತಿದ್ರಂತೆ. वही थे जिन्होंने मुझे सीमित दायरे से बाहर निकाल कर नई दुनिया का बोध कराया. ಅವರು ಇವರಿಗೆ ಏನನ್ನ ಹೇಳ್ಕೊಟ್ಟಿದ್ದಾರೆ, ಒಂದು ಸೀಮಿತ ಕಾರ್ಯಕ್ಷೇತ್ರದಿಂದ ಹೊರಗಡೆ ತಂದು ಹೊರಗಿನ ಪ್ರಪಂಚದ ಬಗ್ಗೆ ಏನೆಲ್ಲ ಮಾಹಿತಿಗಳು, ಏನೆಲ್ಲ ಜ್ಞಾನವನ್ನು ತುಂಬಿಸ್ಕೊಂಡು ಒಂದು ಮಗು ಬೆಳೆಯೋಕ್ಕೆ ಸಾಧ್ಯನೋ ಅದೆಲ್ಲ ವಿಷಯಗಳನ್ನು ಈ ಜಲಾಲುದ್ದೀನ್ ಅವರು ಅಬ್ದುಲ್ ಕಲಾಂ ಅವರಿಗೆ ಹೇಳ್ಕೊಡ್ತಿದ್ರಂತೆ. ಅಂದರೆ ಒಂದು ವಿಸ್ತಾರ ಮನೋಭಾವನೆಯನ್ನು ಅವರ ಮನಸ್ಸಲ್ಲಿ ಬೆಳೆಸ್ತಿದ್ರು. ಮೇರೆ ಬಾಲ್ಯಕಾಲ ಮೇ ಪುಸ್ತಕೆ ಏಕ ದುರ್ಲಭ ವಸ್ತು ಕಿ ಥರ ಹುವಾ ಕರ್ತಿ ಥಿ. ಇವರ ಕಾಲದಲ್ಲಿ ಪುಸ್ತಕಗಳು ಸಿಗ್ತಾ ಇರಲಿಲ್ವಂತೆ ಹೆಚ್ಚಾಗಿ. ತುಂಬ ಕಷ್ಟ ಆಗಿತ್ತು ಇವರು ಪುಸ್ತಕಗಳನ್ನು ತಂದು ಓದೋದಕ್ಕೆ, ಸಿಗ್ತಾ ಇರಲಿಲ್ವಂತೆ. ಹಮಾರೆ ಯಹಾ स्थानीय स्तर पर एक पूर्व क्रांतिकारी या कहिए उग्र राष्ट्रवादी STR ಮಾಣಿಕಂ ಕಾ ನಿಜಿ ಪುಸ್ತಕಾಲಯ ಇತ್ತ. ಆದರೆ ಇವರ ಒಂದು ಇದ್ದಂತಹ ಏರಿಯಲ್ಲಿ ಒಬ್ಬರು ಕ್ರಾಂತಿಕಾರಿ ಮತ್ತು ಉಗ್ರ ರಾಷ್ಟ್ರವಾದಿ ಆಗಿದ್ದಂತಹ STR ಮಾಣಿಕಂ ಅಂತ ಒಬ್ಬರು ಇದ್ರಂತೆ. ಅವರ ಒಂದು ಪುಸ್ತಕಾಲಯ ಇತ್ತಂತೆ. उन्होंने मुझे हमेशा पढ़ने के लिए उत्साहित किया. ಅವರು ಇವರಿಗೆ ಓದೋದ್ರ ಬಗ್ಗೆ ಹೆಚ್ಚು ಉತ್ಸಾಹವನ್ನು ತುಂಬಿಸ್ತಿದ್ರಂತೆ. मैं अक्सर उनके घर से पढ़ने के लिए किताबें ले आया करता था. ಇವರು ಅವ್ರ ಮನೆಗೆ ಹೋಗಿ ಓದೋದಕ್ಕೆ ಅವ್ರು ಓದಬೇಕು ಅನ್ಸಂಥ ಪುಸ್ತಕಗಳನ್ನೆಲ್ಲ ಅವ್ರ ಮನೆಯಿಂದನೇ ತಂದು ಓದ್ತಿದ್ರಂತೆ. दूसरे जिस व्यक्ति का मेरे बाल जीवन पर गहरा असर पड़ा वह मेरे चचेरे बाई ಶಂಶುದ್ದೀನ್ ಥೆ. ಇನ್ನೊಬ್ಬ ವ್ಯಕ್ತಿ ಯಾರು, ಇವರ ಜೀವನದ ಮೇಲೆ ಪ್ರಭಾವ ಬೀರುವಂಥ ಮತ್ತೊಬ್ಬ ವ್ಯಕ್ತಿ ಇವರ ಸಹೋದರ ಆಗಿದ್ದಂಥ ಶಂಶುದ್ದೀನ್ ಅವರು. ವಹ ರಾಮೇಶ್ವರಂ ಮೇ ಅಖಬಾರೋಂ ಕೆ ಏಕಮಾತ್ರ ವಿತರಕ್ ಥೆ. ಅಖಬಾರ್ ಅಂದರೆ ನ್ಯೂಸ್ ಪೇಪರ್. ಅಲ್ಲಿ ರಾಮೇಶ್ವರಮಲ್ಲಿ ಇವರೊಬ್ಬರೇ ಅಂತೆ ನ್ಯೂಸ್ ಪೇಪರ್ ಏಜೆನ್ಸಿ ಇವರದೊಬ್ಬರದೇ ಅಂತ ಇದ್ದಿದ್ದು. ಇವರು ವಾರ್ತಾಪತ್ರಿಕೆ ವಿತರಕರಾಗಿ ಇದ್ರಂತೆ. ಅಖಬಾರ್ ರಾಮೇಶ್ವರಂ ಸ್ಟೇಷನ್ ಪರ್ ಸುಬಹ ಈ ಟ್ರೈನ್ ಸೆ ಪಹುಂಚ್ತೆ ಥೆ. ಈ ನ್ಯೂಸ್ ಪೇಪರ್ಗಳೆಲ್ಲ ರಾಮೇಶ್ವರಂಗೆ ಎಲ್ಲಿಂದ ಬರ್ತಿತ್ತು, ಟ್ರೈನ್ ಮೂಲಕ ಸಪ್ಲೈ ಆಗ್ತಿತ್ತು, ಬೆಳಗ್ಗೆನೆ ಬಂದು ತಲುಪ್ತಿತ್ತಂತೆ. ಜೋ ಪಾಂಬನ್ ಸೆ ಆತಿ ಥಿ, ಅದು ಪಾಂಬನ್ನಿಂದ ಇಲ್ಲಿಗೆ ಬರ್ತಿತ್ತು. ಇಸ್ ಅಖಬಾರ್ ಏಜೆನ್ಸಿ ಕೋ ಅಕೇಲೆ ಶಂಶುದ್ದೀನ್ ಹಿ ಚಲಾತೆ ಥೆ. ಒಂದು ನ್ಯೂಸ್ ಪೇಪರ್ ಏಜೆನ್ಸಿಯನ್ನು ಶಂಶುದ್ದೀನ್ ಒಬ್ಬರೇ ಎಲ್ಲನೂ ಮೇಂಟೈನ್ ಮಾಡ್ತಿದ್ರಂತೆ. ರಾಮೇಶ್ವರಂ ಮೇ ಅಖಬಾರೋಂ ಕಿ ಜುಮ್ಲಾ 1000 ಪ್ರತಿಯಾ ಬಿಕ್ತಿ ಥಿ. ಜುಮ್ಲಾ ಅಂದರೆ ಒಟ್ಟು ಟೋಟಲ್ ಎಷ್ಟು, ರಾಮೇಶ್ವರಮಲ್ಲಿ ಒಟ್ಟು 1000ದಷ್ಟು ಪ್ರತಿಗಳು ಯಾವಾಗ್ಲೂ ವ್ಯಾಪಾರ ಆಗ್ತಿತ್ತಂತೆ, ಮಾರಾಟ ಆಗ್ತಿರುತ್ತೆ. ಬಚ್ಪನ್ ಮೇ ಮೇರೆ 3 ಪಕ್ಕೆ ದೋಸ್ತ್ ಥೇ. ಇವರ ಬಾಲ್ಯದಲ್ಲಿ 3 ಮುಖ್ಯವಾದ ಸ್ನೇಹಿತರಿದ್ರಂತೆ, ಬಾಲ್ಯ ಸ್ನೇಹಿತರು. ಯಾರ್ಯಾರು? ರಾಮಾನಂದ ಶಾಸ್ತ್ರಿ, ಅರವಿಂದನ್ ಅವ್ರ ಶಿವಪ್ರಕಾಶ್. ಇವರ ಬಾಲ್ಯ ಸ್ನೇಹಿತರು ಯಾರು? 3 ಮುಖ್ಯ ಫ್ರೆಂಡ್ಸು
ರಾಮಾನಂದನ್ ಶಾಸ್ತ್ರಿ, ಅರವಿಂದನ್ ಮತ್ತು ಶಿವಪ್ರಕಾಶ್. ಈ ತೀನೋ ಹಿ ಬ್ರಾಹ್ಮಣ ಪರಿವಾರೋ ಸೇ ಥೆ. ಇವರು 3 ಜನನು ಏನಾಗಿದ್ರು, ಬ್ರಾಹ್ಮಣ ಪರಿವಾರದವರಾಗಿದ್ದರು. रामानंद शास्त्री तो रामेश्वरम मंदिर के सबसे बड़े पुजारी पक्षी लक्ष्मण शास्त्री का बेटा था. ಈ ರಾಮಾನಂದ್ ಶಾಸ್ತ್ರಿ ಅನ್ನೋರು ಅಲ್ಲಿನ ಶಿವಮಂದಿರದ ಪೂಜಾರಿಗಳಾಗಿದ್ದಂತಹ ಲಕ್ಷ್ಮಣ್ ಶಾಸ್ತ್ರಿ ಮಗ ಆಗಿದ್ರಂತೆ. अलग अलग धर्म पालन पोषण पढ़ाई लिखाई को लेकर हम में से किसी भी बच्चे ने कभी भी आपस में कोई भेदभाव महसूस नहीं किया. ಬೇರೆ ಬೇರೆ ಧರ್ಮಗಳು, ಬೇರೆ ಬೇರೆ ಭಾಷೆಗಳಾಗಿದ್ದರೂ ಸಹ ಇವರು ಪಾಲನೆ ಪೋಷಣೆ, ಓದು ಬರಹ ಇದೆಲ್ಲವೂ ಸಹ ಒಟ್ಟಾಗೆ ನಡೀತಿತ್ತು. ಇವರ ಬಾಲ್ಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿರಲಿಲ್ಲ ಮತ್ತು ಭೇದ ಭಾವಗಳೂ ಸಹ ಅವ್ರ ಮನಸ್ಸಲ್ಲಿ ಇರಲಿಲ್ಲ. ಎಲ್ಲರೂ ಒಟ್ಟಾಗಿ, ಬೇರೆ ಬೇರೆ ಧರ್ಮ ಜಾತಿ ಮತ ಆದ್ರೂ ಎಲ್ಲರೂ ಒಟ್ಟಾಗಿ ಸಹೋದರ ಭಾವನೆಯಿಂದ ಒಟ್ಟಾಗಿ ಬೆಳೆದಿದ್ರಂತೆ. ಈ ಪಾಠ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮತ್ತೊಮ್ಮೆ ಕೇಳಿ ಎಲ್ಲ ಅರ್ಥ ಮಾಡ್ಕೊಳ್ಳಿ. ಮುಂದಿನ ಭಾಗದಲ್ಲಿ ಈ ಪಾಠದ ಪ್ರಶ್ನೋತ್ತರ ಮತ್ತು ವ್ಯಾಕರಣಾಂಶ ಹೇಳ್ಕೊಡ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮಕ್ಕಳೇ. ಥ್ಯಾಂಕ್ ಯು.